ಇನ್ನು ಸಿಐಡಿ ಅಧಿಕಾರಿಗಳು ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣದಲ್ಲಿ 11 ಸಾವಾಗಿತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಟೇಡಿಯಂಗೆ ಭೇಟಿಯನ್ನ ಸಿಐಡಿ ತಂಡ ನೀಡಿದೆ. ಕಾಲ್ತುಳಿತ ದುರಂತ ಸ್ಥಳಗಳ ಮಹಜರನ್ನ ನಡೆಸಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಲಿನ ಸಿಸಿಟಿವಿ ವಿಡಿಯೋನ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಏನಾಯಿತು, ಹೇಗಾಯಿತು ಈ ಘಟನೆಗಳ ಬಗ್ಗೆ ಈಗ ತನಿಖೆ ಮುಂದುವರಿತಾ ಇದೆ. ಯಾರಿದಕ್ಕೆ ಜವಾಬ್ದಾರರು ಏನು ಅನ್ನುವಂಥದ್ದನ್ನು ನೋಡಬೇಕು. ಹಾಗಾಗಿ ಸಿಸಿಟಿವಿ ಫುಟೇಜ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಕಾರಣ ಸ್ಟೇಡಿಯಂನ ಸುತ್ತಲೂ ಕೂಡ ಕ್ಯಾಮ್ರಾ ಇದೆ. ಒಂದು ಇಂಚು ಕೂಡ ಆ ಕಡೆಗೆ ಅಲುಗಾಡದೇ ಇರೋ ರೀತಿಯಲ್ಲಿ, ಕಾಣಿಸದೇ ಇರುವ ರೀತಿಯಲ್ಲಿ ಯಾವ ಕ್ಯಾಮ್ರಾಗಳು ಆ ಥರ ಏನಿಲ್ಲ. ಪ್ರತಿಯೊಂದು ದೃಶ್ಯಗಳು ಕಾಣಿಸ್ಕೊಳ್ಳುತ್ತೆ. ಅದರ ಭದ್ರತೆಯ ದೃಷ್ಟಿಯಿಂದ ಈ ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಹಾಗಾಗಿ ಆ ದೃಶ್ಯಗಳನ್ನು ನೋಡಿದರೆ ಗೊತ್ತಾಗುತ್ತೆ ಏನಾಯಿತು ಅಲ್ಲಿ, ಯಾವ ರೀತಿಯಾಗಿ ಆಯಿತು ಅಂತ ಹೇಳಿ. ಈಗ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಸಿ ಕ್ಯಾಮ್ರಾಗಳ ದೃಶ್ಯಾವಳಿಗಳನ್ನು ನೋಡಿದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಅಂತೂ ಸಿಗಬಹುದೇನೋ ಅಂತ ಅನ್ಸುತ್ತೆ ಅಲ್ವಾ ನರಸಿಂಹಮೂರ್ತಿ? ಅರುಣ್, ಇದೇ ತಿಂಗಳ 4ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಆ ದುರ್ಘಟನೆ ಸಂಬಂಧ ಇದೀಗ ಸಿಐಡಿ ಅಧಿಕಾರಿಗಳು ಅಧಿಕೃತವಾಗಿ ತನಿಖೆಯನ್ನು ಆರಂಭ ಮಾಡಿದ್ದಾರೆ. 3 FIRಗಳ ಸಂಬಂಧ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಆ FIRಗಳ ತನಿಖೆಯನ್ನು ಸಿಐಡಿಗೆ ವಹಿಸಿ ಸರ್ಕಾರ ಆದೇಶವನ್ನು ನೀಡಿತು. ಇದೀಗ ಸಿಐಡಿ ಅಧಿಕಾರಿಗಳು ಚಿನ್ನಸ್ವಾಮಿ ಸ್ಟೇಡಿಯಂನ ಆ ಕಾಲ್ತುಳಿತದ ದುರಂತದ ಸ್ಪಾಟ್ಗಳು, ಆ ಗೇಟ್ ನಂಬರ್ಗಳಲ್ಲಿ ಒಂದಷ್ಟು ಇನ್ವೆಸ್ಟಿಗೇಷನನ್ನು ನಡೆಸಿ ಸ್ಥಳ ಮಹಜರ್ ಪ್ರಕ್ರಿಯೆಯನ್ನು ನಡೆಸುವ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ KCAಯ ಮ್ಯಾನೇಜ್ಮೆಂಟ್ ಮತ್ತು ಅಲ್ಲಿನ ಅಧಿಕಾರಿ ವರ್ಗ, ಅದ್ರ ಜೊತೆಗೆ ಸಿಬ್ಬಂದಿಗಳು ಇವರ ಬಳಿಯಿಂದ ಒಂದಷ್ಟು ಮಾಹಿತಿಯನ್ನು ಹೆಕ್ಕಿ ತೆಗೆಯುವ ಕೆಲಸವನ್ನು ಮಾಡಿದ್ದಾರೆ. ಕಾರಣ, ಈ ದುರಂತಕ್ಕೆ, ಕಾಲ್ತುಳಿತಕ್ಕೆ ಕಾರಣ ಏನು, ಎಷ್ಟೊತ್ತಿಗೆ ನೀವು ಗೇಟ್ಗಳನ್ನು ಓಪನ್ ಮಾಡಿದ್ರಿ, ನಿಮಗೆ ಸೂಚನೆ ಕೊಟ್ಟಂಥವ್ರು ಯಾರು, ಸಾಕಷ್ಟು ಹೊತ್ತು ಈ ಗೇಟ್ಗಳನ್ನು ತೆಗಿಬಾರ್ದು ಅಂತೇಳಿ, ಕ್ರೌಡ್ ಹೆಚ್ಚಾದಂತಹ ಸಂದರ್ಭದಲ್ಲಿ ಅದನ್ನು ನಿಭಾಯಿಸೋದಕ್ಕೆ ಯಾವ ರೀತಿ ಮುಂಜಾಗ್ರತಾ ಕ್ರಮಗಳಿದ್ವು, ಇವೆಲ್ಲವನ್ನು ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಅದ್ರ ಜೊತೆಗೆ ಯಾವಾಗ FIR ದಾಖಲಾಯಿತೋ ಅದಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಆ ಎಲ್ಲ ಗೇಟ್ಗಳ CCTVಯ DVR ಅನ್ನು ವಶಕ್ಕೆ ಪಡೆದು PF ಹಾಕುವ ಕೆಲಸವನ್ನು ಮಾಡಲಾಗಿತ್ತು. ಇದೀಗ CCTVಗಳನ್ನು ಸಹ CID ಅಧಿಕಾರಿಗಳು ತಮ್ಮ ಸುಪರ್ದಿಗೆ ಪಡೆದುಕೊಂಡಿದ್ದಾರೆ. ಆ CCTVಗಳ ಪರಿಶೀಲನೆಯನ್ನು ನಡೆಸ್ತಿದ್ದಾರೆ. ಯಾರ್ದು ತಪ್ಪಿದೆ, ಯಾರ್ದು ಮೇಲ್ನೋಟಕ್ಕೆ ತಪ್ಪು ಕಂಡು ಬರ್ತಿದೆ, ಎಷ್ಟು ಕ್ರೌಡ್ ಇತ್ತು, ಅಧಿಕಾರಿ ಸಿಬ್ಬಂದಿಗಳು ನಿಯೋಜನೆಯಾಗಿದ್ದದ್ದು ಎಷ್ಟು, ಮತ್ತೆ ಅಲ್ಲಿನ ಈ ಪ್ರೈವೇಟ್ ಸಿಬ್ಬಂದಿಗಳನ್ನ ಇವರು ಹೈರ್ ಮಾಡಿದ್ರಾ ಇಲ್ವಾ, ಇವೆಲ್ಲದರ ತನಿಖೆಯನ್ನು ಇದೀಗ CID ಅಧಿಕಾರಿಗಳು ಆರಂಭ ಮಾಡಿರೋದು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.